ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ಟನ್. ಸೊ ನಾವಿವಾಗ ಬಂದಿರುವಂತಹ ವಿಷಯ ಏನಂದ್ರೆ, ಅಖಂಡ 2 ಇಂದ ಒಂದು ವಿಡಿಯೋ ಸಾಂಗ್ ರಿಲೀಸ್ ಮಾಡಿದ್ದಾರೆ. ವಿಡಿಯೋ ಸಾಂಗ್ ಅಲ್ಲ, ಲಿರಿಕಲ್ ಸಾಂಗ್. ಅದ್ರ ಬಗ್ಗೆ ನಮ್ಮ ಪ್ರಶಾಂತ್ ಅವ್ರು ಹೇಳ್ತಾರೆ. ಆಸ್ ಯೂಶುವಲ್ ನಾನು ಬಾಲ್ಯ ಫ್ಯಾನ್, ಅದಕ್ಕೆ ನಿಮಗೆಲ್ಲರಿಗೂ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಇದಕ್ಕೆ ಬಂದ್ಬಿಟ್ಟು ನಿರ್ದೇಶಕರು ಬಂದ್ಬಿಟ್ಟು 14 ರೀಲ್ಸ್ ಬ್ಯಾನರ್ ಬಂದ್ಬಿಟ್ಟು ಮಾಡ್ತಿದ್ದಾರೆ. ಅವರು ಬಾಲಯ್ಯ ಅವರ ಮಗಳಾದಂಥ ತೇಜಸ್ವಿನಿ ನಂದಮುರಿ ಅವರು ಬ್ಯಾನರ್ಸ್ ಅವ್ರ ಮುಖಾಂತರವಾಗಿ ನಮ್ಮ ಮುಂದೆ ಚಿತ್ರವನ್ನು ಬಿಡುಗಡೆ ಮಾಡ್ತಿದ್ದಾರೆ. ಅದಕ್ಕೆ ಬಂದ್ಬಿಟ್ಟು ಪ್ರೊಡ್ಯೂಸರ್ಸ್ ಮೇನ್ ರಾಮ್ ಅಚಂತ, ಗೋಪಿ ಅಚಂತ ಅವರು ಆಸ್ ಯೂಶುವಲ್ ಮುಂಚೆ ಹೇಳಿದಂಗೆ. ಇದಕ್ಕೆ ಬಂದ್ಬಿಟ್ಟು ಥಮನ್ ಎಸ್ ಅದೇ ಇದಕ್ಕೆ ಮತ್ತೆ ಬೋಯಪಾಟಿ ಗೊತ್ತಿರೋದೆ. ಇದು 4ನೇ ಚಿತ್ರ. ಬೋಯಪಾಟಿ ಶ್ರೀನು. ಹೌದು, ಬೋಯಪಾಟಿ ಶ್ರೀನು ಅವರು ಇತ್ತೀಚೆಗೆ ರಿಲೀಸ್ ಮಾಡಿದ್ದಾರೆ ಲಿರಿಕಲ್ ಸಾಂಗ್ ಅನ್ನು. ಇದನ್ನ ಬಂದ್ಬಿಟ್ಟು ಫಸ್ಟ್ ಲಾಂಚ್ ಅನ್ನು ಪ್ರಮೋಷನ್ ಆಗಿ ಮುಂಬೈಯಲ್ಲಿ ಪ್ಲಾನ್ ಮಾಡಿದ್ದಾರೆ. ಇವತ್ತು ರೀಸೆಂಟ್ ಆಗಿ ಬಿಟ್ಟಿದ್ದಾರೆ. ಸೊ ಇವತ್ತಂದ್ರೆ ಲಾಂಚ್ ಬರೋ ಡೇಟಲ್ಲೇ ಮುಂಬೈಯಲ್ಲಿ ಬಾಲಿವುಡ್ ಅನ್ನ ಅಟ್ರಾಕ್ಷನ್ ಮಾಡ್ಬೇಕಂತೇಳಿ ಮುಖಾಂತರವಾಗಿ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೆ ಒಬ್ಬ ಯಂಗ್ ಚೈಲ್ಡ್ ಆರ್ಟಿಸ್ಟ್ ಬಂದ್ಬಿಟ್ಟು ಬಜರಂಗಿ ಭಾಯ್ಜಾನ್ ಅಲ್ಲಿರೋ ಹುಡುಗಿ ಇದ್ರಲ್ಲ, ಅವರು ಬಂದ್ಬಿಟ್ಟು ಇದರಲ್ಲಿ ಒಬ್ಬ ಮುಖ್ಯ ಪಾತ್ರರಾಗಿ ಮಾಡ್ತಿದ್ದಾರೆ. ಅಖಂಡ 1 ಅಲ್ಲಿ ಮೋಸ್ಟ್ಲಿ ನಾನು ಅನ್ಕೋತಿದ್ದೀನಿ, ಅಖಂಡ ಪಾರ್ಟ್ 1 ಅಲ್ಲಿ ಚಿಕ್ಕ ಮಗಳಿದ್ರಲ್ಲ, ಅವರೇ ಆ ನಟಿಯನ್ನು ತಗೊಂಡ್ಬಂದು ಇಲ್ಲಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ನಾನು ಕೆಲವು ವಿಡಿಯೋಸ್ ಅನ್ನು ಇವೆಂಟ್ ಮೂಲಕ ನೋಡಿದೆ ಮುಂಬೈದು. ಅದು ಬಂದ್ಬಿಟ್ಟು PVR ಅಲ್ಲಿ ಸಪ್ರೇಟ್ ಆಗಿ ಬಾಲಿವುಡ್ ಆಡಿಯನ್ಸ್ಗೆ ಪ್ರೆಸೆಂಟ್ ಮಾಡಿದ್ರು. ಓಕೆ ನೋಡೋಣ ಲಿರಿಕಲ್ ವಿಡಿಯೋ ಹೇಗಿದೆ ಅಂತ ಹೇಳಿ. ದ ತಾಂಡವಂ ಲಿರಿಕಲ್ ವಿಡಿಯೋ ಅಂತ ಇದೆ. ಶಿವ ತೋರಿಸಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಆನಿಮೇಟೆಡ್ ಆಗಿ. ಶಿವ ತಾಂಡವನೇ ಸ್ಟಾರ್ಟಿಂಗ್ ಅಲ್ಲಿ ಶಿವ ತೋರಿಸಿದ್ದಾರೆ. ತೇಜಸ್ವಿ ನಂದಿ ಹೇಳಿದ್ರಲ್ಲ, ರಾಮಚಂದ್ರ ಶಂಕರ್ ಮಹಾದೇವನ್, ಅವರಿಬ್ರು ಆಡಿದ್ದಾರೆ. ವೈಬ್ ಮಾಡಿ ನೀವು ಇಂಟರ್ನಲ್ಲಿ ವೈಬಿಂಗ್ ಯಾವ ತರ ಗೊತ್ತಾಗುತ್ತೆ ಮಾಡ್ಬೇಕು. ನೋಡಿ ಹಿಂಗಿರ್ಬೇಕು, ಒಂದ್ ಬಾಡಿ ಇಲ್ಲಿ ಒಂದ್ ಇಲ್ಲಿ, ಅದು ನಮ್ಮ ಬಾಳೆ ಅಂದ್ರೆ. ಅದು ಯಾವ್ದು ಲೊಕೇಶನ್? ಆಕ್ಚುಲಿ ಸೆಟ್ ತರನೇ ಇಲ್ಲ, ಒರಿಜಿನಲ್ ತರನೇ ಇಲ್ಲ, ಬಟ್ ಏನಂದ್ರೆ ಲೈಕ್ ಅದು ಹೆಂಗ ಹ್ಯಾಂಡ್ ಮಾಡಿದ್ರು ಗೊತ್ತು. ಮಾಡಿರೋ ವಿಧಾನ ಹೊಸದಾಗಿದೆ. ಇವರೇ ಡೈರೆಕ್ಟರ್. ರಾಜು ಗೋರಿ ಕ್ಯಾರೆಕ್ಟರ್ ಇದೆ ಇದರಲ್ಲಿ, ಯಾವ ತರ ತೋರಿಸೋ ಗೊತ್ತಾಗ್ತಿಲ್ಲ. ಅದೇ ನೋಡಿ ಇದ್ದು ಇವರೇ ಬಾಲಯ್ಯ. ಸಾಂಸ್ಕೃತಿಕ ಪದ ಮಾಡಿದ್ದಾರೆ. ಅದೇ ಇದು ಬಂದು ವಿಷಯ
ಹಿಂಗೆ ಹಿಂಗೆ ಜಪ್ಪ ಮಾಡ್ತಾವನು. ತಾಂಡವಂ ಅದೇ ಕೈಲಾಶ್ ಕೇರ್ ಅವರು ಆಹಾ ಮೇಕಿಂಗ್ ಖಂಡ ನಾ ತಾಂಡವಂ. ಓಕೆ ಅವಿನಾಶ್ ಅವರೇ ಯಾವ ಥರ ಅನ್ಸ್ತು ನಿಮಗೆ? ದೇವರ ಬಗ್ಗೆ ಭಕ್ತಿ ಇರೋರು ಅವರಿಗೆ ಇನ್ನೊಂದು ಎಕ್ಸ್ಟ್ರಾ ಸಾಂಗ್ ಸಿಕ್ತು ಕೇಳಕ್ಕೆ. ಅದು ಫಾರ್ ದಿಸ್ ಜನ್ರೇಷನ್ ಸಖತ್ತಾಗಿದೆ ಸಾಂಗ್. ಅವ್ರದ್ದು ವಾಯ್ಸ್ ಕೈಲಾಶ್ ಕೇರ್ ಮತ್ತೆ ಶಂಕರ್ ಮಹಾದೇವನ್ ಅವ್ರದ್ದು ವಾಯ್ಸ್ ನಾರ್ಮಲಿ ಅವರು ಇದೇ ತರ ಬಂದಿದ್ದಾರೆ, ಏನೋ ಭಕ್ತಿ ಗೀತೆಗಳನ್ನು ಹಾಡಿದ್ದಾರೆ. ಹೌದೌದು. ಈ ಮೂವಿಯಲ್ಲೂ ಅದನ್ನ ಹಾಡಿದ್ದಾರೆ. ಅವ್ರ ವಾಯ್ಸ್ ಮಾತ್ರ ಸಖತ್ತಾಗಿರುತ್ತೆ, ಏನು ಅದ್ರ ಬಗ್ಗೆ ಒಂದು ಮಾತಿಲ್ಲ. ಅಂಡ್ ನಮ್ಮ ಬಾಲಯ್ಯ ಅವರು ಬೇರೆ ಇದ್ದಾರೆ ಅದರಲ್ಲಿ. ಇನ್ನೇನು ಕೇಳ್ಬೇಕನ್ನ ಅದ್ರ ಬಗ್ಗೆ ನೀವ್ ಹೇಳ್ಬೇಕು ಮೈನ್ ಆಗಿ. ನಾವೇನಿಲ್ಲ ಆಟ್ಸ್ ಅಷ್ಟೇ ನಮಗೆ. ಆ ಸೀನ್ಸ್ ಇಲ್ಲೊಂದು ಬಾಡಿ ಇಲ್ಲೊಂದು ಬಾಡಿ ಹಿಂದ್ಗಡೆ ಒಂದು ಬಾಡಿ ಬಾಡೀಸ್ ಇರ್ಬೇಕು. ಬಾಳೆ ಬಾಡೀಸ್ ಕಿಂದ ಮುಯ್ದ ಉಪ್ಪು ಬಾಳೆ ಬಾಬು ತಪ್ಪು ಅಷ್ಟೇ, ಹಂಗಿರ್ಬೇಕು ಅಷ್ಟೇ. ನೀವೇನ್ ಹೇಳ್ತೀರಾ ಚಿಟ್ಟಿ? ಏನಂದ್ರೆ ಲೈಕ್ ಅವ್ರು ಇಬ್ಬರು ಅವ್ರ ಡೈರೆಕ್ಟರ್ ಇದ್ದಾನ ಬೋಯಪಾಡ್ಸಿನು ಅಂತ, ಅವನಿಗೆ ಲೈಕ್ ಅವರಿಗೆ ಮರ್ಯಾದೆ ಕೊಡೋ ಕಮೆಂಟ್ಸ್ ಬೈತಿದ್ದಾರೆ. ನಾನು ಕಲ್ತಾ ಇದ್ದೀನಿ, ಅವ್ರು ಗೊತ್ತಾಗ್ತಿಲ್ಲ ನಾನು ಕನ್ನಡವ್ರು ಅಂತ ಫುಲ್ಲು ಅಂತಾರೆ. ಓಕೆ ಏನಂದ್ರೆ ಲೈಕ್ ಅವ್ರಿಗೆ ಏನಂದ್ರೆ ಲೈಕ್ ಬಾಲಯ್ಯ ಅಂದ್ರೆ ಒಂದು ಪೂನಕದ ಏನಂದ್ರೆ ಲೈಕ್ ಅವ್ರು ಮಾಡಿದ ಎಲ್ಲಾ ಮೂವಿ ಹಿಟ್ಟಲ್ಲ, ಆಲ್ಮೋಸ್ಟ್ ಬಾಕ್ಸ್ ಆಫೀಸ್ ತರ ಇದೆ, ಲೈಕ್ ಆ ಕಡೆ ಇದೆ. ಏನಂದ್ರೆ ಲೈಕ್ ಅವ್ರು ಏನ್ ಮಾಡಿದ್ರು ಡೈರೆಕ್ಟ್ರು, ಅವರು ಫುಲ್ ಮಾಸ್ ಬೇಕು ಅವನಿಗೆ, ಅವ್ರಿಗೆ ಫುಲ್ ಮಾಸ್ ಬೇಕು. ಫುಲ್ ಮಾಸ್ ಅಂದ್ರೆ ಅವ್ರು ಸ್ಟೋನಿ ಹಿಂಗೆ ಏನೇನು ಮಾಡ್ತಾನೆ, ಅವರು ಹೆಂಗಿರ್ಬೇಕು ಸೀನ್ ಅಂತ ಇರೋದ್ರೆ ಅವ್ರು ಎಲ್ಲಾ ಸ್ಟೋರಿ ಬರ್ತವ್ರಲ್ವಾ, ಆ ಟೈಮಲ್ಲಿ ಅವರು ಎಲ್ಲಾ ಸ್ಟೋರಿ ಬೇರೆ ಹೀರೋ ಅವ್ರು ಯಾರೇನಾದ್ರೂ ಇದು ಬಾಲಯ್ಯಗೋಸ್ಕರ ಅಂತ ಮಾಡ್ತಾನ ಅವನು. ಆ ತರ ಮಾಸ್ ಇರ್ಬೇಕು, ಅದು ಓನ್ಲಿ ಬಾಲಯ್ಯಗೆ ಸೆಟ್ ಆಗುತ್ತೆ ಅವ್ರಿಗೆ. ಹೌದೌದು, ಆ ತರ ಡೈರೆಕ್ಟ್ರು. ಈಗ ನಿನ್ ಗೊತ್ತು ಬಾಲಯ್ಯ ಅಂತ ಏನು ಮಾಸ್ ಕಿಂಗ್ ಅವನು. ಅವ್ರ ಮಾಸ್ಗೆ ಲೈಕ್ ಗೊತ್ತಿರೋದು ಸುಪ್ರೀಂ. ಯಾಕಂದ್ರೆ ಸುಪ್ರೀಂ ಅಂದ್ರೆ ಗಾಡ್ ಆಫ್ ಮಾಸಸ್ ಅವರು. ಗಾಡ್ ಆಫ್ ಮಾಸಸ್ ಅದಕ್ಕಿದು ಏನಂದ್ರೆ ಲೈಕ್ ಅವ್ರಿಬ್ಬರಿಗೆ ಬೇಕಾದ್ರೂ ಏನೋ ತಮನ್. ಅವ್ರ ತಮನು ಬೆಂಕಿಗೆ ತುಪ್ಪ ಸುರಿದಂಗ ಆಯ್ತದ, ಅವ್ರ ಏನಂದ್ರೆ ಪೆಟ್ರೋಲ್ ಸುರಿದಂಗ ಆಯ್ತ. ಅವ್ರ ಈಗ ಏನಂದ್ರೆ ಲೈಕ್ ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ ಸುಪ್ರೀಂ ಟೈಮ್ ಹೆಂಗೆ ಹೋಗ್ತಾ ಇದೆ ಹಂಗೆ ತಮಂದ್ ಹೋಗ್ತಾ ಇದೆ ಈಗ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಹೌದೌದು, ಸುಪ್ರೀಂ ಲೈಕ್ ಮುಂಚೆ DSP ಹೆಂಗ್ ಹೋಗಿದೆ, ಈಗ ತಮ್ಮಂದ್ ಹಂಗ್ ಹೋಗ್ತಾ ಇದೆ. ಅದು ಏನಂದ್ರೆ ಲೈಕ್ ನೋಡಿದ್ರೆ ಲೈಕ್ ಅವ್ರ ತಮ್ಮನವರು ಹೆಂಗ್ ಮಾಡಿದ್ರು ಮ್ಯೂಸಿಕ್ ಏನು ಬೀಟ್ ಬರ್ತಾ ಇದೆ. ಮುಂಚೆ ಮೂವಿಗೆ ಅವರು ತಮ್ಮನೇ ಮಾಡಿದ್ರು, ಲೈಕ್ ಆಲ್ಮೋಸ್ಟ್ ಹ್ಯಾಟ್ರಿಕ್ ಮೂವಿ ಮಾಡ್ತಾ ಇದಾರೆ. ಹ್ಯಾಟ್ರಿಕ್ ಇಂತ ಜಾಸ್ತಿ ಅನ್ಸುತ್ತೆ, ಯಾಕಂದ್ರೆ ಅವ್ರ ತಮ್ಮನಿಂದ ಮ್ಯೂಸಿಕ್ ಥಿಯೇಟರ್ ಅಲ್ಲಿ ಎಲ್ಲ ಸ್ಪೀಕರ್ ಈವೆಂಟ್ ಅಲ್ಲಿ ಫಸ್ಟ್ ಪ್ರಮೋಷನ್ ಒಮ್ಮೆ ಮಾಡಿದ್ರಲ್ಲ ಅವರು ತಮ್ಮನ್ನವರು ಏನ್ ಹೇಳಿದಾರೆ ಅಂತ ಗೊತ್ತಾ, ನೀವು ಥಿಯೇಟರ್ ಓನರ್ಸ್ ಅವರು ಅಲ್ಲಿ ನಮ್ದ್ರಲ್ಲಿ ಹೇಳ್ತೀರಿ, ಆದ್ರೆ ಮುಂಬೈಯಲ್ಲೂ ನಿಮ್ ಥಿಯೇಟರ್ಸ್ಗೆ ಹುಷಾರಾಗಿರಿ, ಸ್ಪೀಕರ್ಸ್ ಹೊಡೆದೋದ್ರೆ ನಾನ್ ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ದಾರೆ. ಹೌದಾ? ಹೇಳಿದ್ದಾರೆ.
ಅವ್ನು ಹಂಗೆ ಬೇಕಾದ್ರೆ ನೋಡ್ರಿ ಅವನು ಕಾನ್ಫಿಡೆನ್ಸ್ ಆಗಿ ಅವರು ಲೈಕ್ ತಮ್ಮನಿದ್ದಾನಲ್ವ, ಅವರು ಕಾನ್ಫಿಡೆನ್ಸ್ ಆಗಿರ್ತಾರೆ. ಅವ್ನು ಹಿಂಗೆ ಅಂತಾನೆ. ಅವನಷ್ಟು ಕಾನ್ಫಿಡೆನ್ಸ್. ಇವರು ಲೈಕ್ ಅವ್ರು ಮಾತಾಡೋದು ಈಗ ಅವ್ರ ಟೈಮಲ್ಲಿ ನಡೀತಿರೋದು, ಓಕೆನಾ. ಅವರು ಕಾನ್ಫಿಡೆನ್ಸ್ ಆಗಿ ಹೇಳಿದ್ರೆ ಅದು ನಿಜ ಆಗುತ್ತೆ ಅಷ್ಟೇ. ನಾವು ನೋಡಿದಲ್ವ ಲಾಸ್ಟ್ 4 ಮೂವೀಸು ಅವ್ರು ಹೆಂಗು ಮಾಡಿದ್ರು ತಮ್ಮನು, ಅವ್ರು ಹೆಂಗು ಪ್ರೂವ್ ಮಾಡ್ಕೊಂಡಿದ್ರು. ಅವನೇನಂದ್ರೆ ಲೈಕ್ ಡೈರೆಕ್ಟರ್ ಜೊತೆ ಓಕೆನಾ, ಹೆಂಗೆ ಸ್ಕ್ರಿಪ್ಟು ಇದೆ ಓಕೆನಾ, ಹಂಗೆ ಸ್ಟೋರಿ ಬೇಕು. ಈಗ ನೀವು ಮ್ಯೂಸಿಕ್ ಡೈರೆಕ್ಟ್ರು, ನಾನು ಹಿಂಗೆ ಸ್ಟೋರಿ ಹೇಳ್ತೇನೆ ನನಗೆ, ನೀವೇನು ಮಾಡ್ತೀಯ, ಮ್ಯೂಸಿಕ್ ಕೂಡ ಹೋಗ್ತೀಯ. ಅವ್ರು ಹಂಗೆಲ್ಲ ಆ ಮೂವಿ ರಿಲೀಸ್ ಆಗಿ ಲೈಕ್ ಮೂವಿ ಎಲ್ಲ ಕಂಪ್ಲೀಟ್ ಆಗಿ ರಿಲೀಸ್ ಆದಮೇಲೆ ಹೋಗ್ತಾವ ನಾನು. ಆ ಥರ ತಮ್ಮನವ್ರು ಮಾಡ್ತಾವ್ರೆ. ಅದಕ್ಕೆ ಜಾಸ್ತಿ ಫಿಲಿಮ್ ಪ್ರೀ ಪ್ರೊಡಕ್ಷನ್ ಇಂದ ಫಿಲಿಂ ರಿಲೀಸ್ ಆಗೋ ಕೊನೆ ದಿನಾಂಕವರೆಗೂ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಆ ವಿಷಯವನ್ನು ಹೇಳ್ತಿದ್ದಾರೆ ಅವರು. ಈಗ ಸ್ಟೋರಿ ಅಂದ್ರೆ ಅದು ಹೆಂಗಿರುತ್ತಂತ ನೋಡ್ಬೇಕು ನಾವು. ಅದೇ ಆಕ್ಚುಲಿ ನಾವು ಎಕ್ಸೈಟ್ ಆಗಿ ನನಗಂತೂ 2 ಕಡೆ ಡಂಬರ ಕೊಟ್ರೆ ಮೂವಿ ಹೆಂಗಿದ್ರೇನು ಅಖಂಡ 2 ಅದೊಂಥರ ಎಕ್ಸೈಟ್ಮೆಂಟೇ ಬಾಲಯ್ಯ ಫ್ಯಾನ್ಗಳಿಗೆ. ನಾವೆಲ್ಲ ನೋಡೋಣ, ಸೇರ್ಸಿ ನೋಡೋಣ, ಪ್ಲಾನ್ ಮಾಡೋಣ. ಆದ್ರೆ ಮುಂಚೆ ವಿಡಿಯೋ ಅಖಂಡ 2 ಬಂದಿತ್ತು, ಅದ್ರ ಬಗ್ಗೆ ಹೇಳ್ಬೇಕು ನಾವು, ಯಾವ ತರ ರಿಯಾಕ್ಷನ್ ಬಂದಿದೆ. ವಿಡಿಯೋಸ್ ಎಲ್ಲ ಜಾಸ್ತಿ ರಿಯಾಕ್ಷನ್ ಬಂದಿದ್ವು ಆ ವಿಡಿಯೋಸ್ಗೆ. 10K ವ್ಯೂಸ್ ಫಸ್ಟ್ ಟೈಮ್ ನೋಡಿದ್ವಿ ನಾವು. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಒಬ್ಬನಿದಾನೆ ಲೈಕ್ ಅವ್ರು ಏನೋ ಗೊತ್ತಿಲ್ಲ, ಅವರು ಶೇರ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಬಟ್ ಕಾಮೆಂಟ್ ಅಲ್ಲಿ ಮಾಡಿದ್ರೆ ಎಲ್ಲದಕ್ಕೆ ಧನ್ಯವಾದಗಳು. ಏನಂದ್ರೆ ಲೈಕ್ ಅವರು ನಮ್ ಗ್ರೂಪ್ಗೆಲ್ಲ ಹಾಕ್ತೀನಿ, ನಮ್ ಫ್ಯಾನ್ಸ್ಗೆಲ್ಲ ತೋರಿಸ್ತೀನಿ ನಿಮ್ ರಿಯಾಕ್ಷನ್ ಅಂತ ಮಾಡಿದೆ. ಅವ್ರಿಗೆ ಥ್ಯಾಂಕ್ಸ್. ಪ್ರತ್ಯೇಕವಾಗಿ ಎಲ್ಲರೂ ನೋಡಿರೋರಿಗೆ, ಕಮೆಂಟ್ ಮಾಡಿರೋರಿಗೆ, ಶೇರ್ ಮಾಡಿರೋರಿಗೆ ಎಲ್ರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರು ಕೂಡ. ಹೌದು. ಹಿಂಗೆ ಫುಲ್ ವಿಡಿಯೋ ನೋಡಿ. ಮುಂಚೆ ಇರೋ ಎಂಟರ್ಟೈನ್ಮೆಂಟ್ ಮಿಸ್ ಆಗ್ತಾರೆ ನಾವು ಮಾಡೋ ರಿಯಾಕ್ಷನ್ಗೆ. ಹೌದು. ಅದು ಆಕ್ಚುಲಿ ವಿಡಿಯೋ ಇದ್ದಾಗ ನಮ್ಮ ರಿಯಾಕ್ಷನ್ ಒಂಥರ ಇರುತ್ತೆ, ಆಮೇಲೆ ಮಾತಾಡೋದು ಕಂಟೆಂಟು ಜನಗಳು ನೋಡ್ತಾ ಇಲ್ಲ ಅನ್ಸುತ್ತೆ. ಅದನ್ನ ನೋಡಿದ್ರೆ ಚೆನ್ನಾಗಿರುತ್ತೆ. ಆಕ್ಚುಲಿ ಕಂಟೆಂಟು ವಿಡಿಯೋ ಆದ್ಮೇಲೆ ಲೈಕ್ ಅದು ರಿಯಾಕ್ಷನ್ ಆದ್ಮೇಲೆ ಇರುತ್ತೆ. ನಾವೆಲ್ಲ ಜೆನ್ಯೂನ್ ಆಗಿ ಕಂಟೆಂಟ್ ಕೊಡ್ತಿದ್ವಿ. ಈಗ ಆ ರಿಯಾಕ್ಷನ್ ನೀವು ನೋಡ್ಬೇಕು ಅಂತ ಇದೀವಿ. ನೀವು ಆಕ್ಚುಲಿ ರಿಯಾಕ್ಷನ್ ನೋಡ್ತಾ ಇದ್ದಾರೆ, ಜಸ್ಟ್ ಲಾಸ್ಟ್ ನೋಡ್ರಿ, ನಿನ್ ಗೊತ್ತಾಗುತ್ತೆ ಹಿಂಗೆ ನಮ್ಮ ರಿಯಾಕ್ಷನ್ ಕೊನೆ ತನಕ ನೋಡಿ ಅಂತ. ಅಲ್ಲ, ನಮ್ಮ ಅಭಿಪ್ರಾಯ ಒಬ್ಬ ರಿವ್ಯೂ ಆಗಿ ಒಬ್ಬ ರಿಯಾಕ್ಷನ್ ವ್ಯೂಯರ್ಸ್ ಈಗ ನಾರ್ಮಲ್ ಇಂಡಿವಿಜುವಲ್ ಆಗಿ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದನ್ನ ನಾವು ತೋರಿಸಿರ್ತೀವಿ ಅಷ್ಟೇ. ಎಕ್ಸ್ಟ್ರಾ ಮಸಾಲ ಎಲ್ಲ ಆಡ್ ಮಾಡಿಲ್ಲ ಅಷ್ಟೇ. ಸೊ ತಾಂಡವಂ ಲಿರಿಕಲ್ ವಿಡಿಯೋ ಹಿಂಗಿದೆ ನೋಡಿ. ಮೂವಿ ನೀವು ಅದಕ್ಕಿಂತ ಮುಂಚೆ ನೀವು 100 ಲೈಕ್ಸ್ ಅಂತ ಹೇಳಿದ್ರಲ್ಲ, ಅದು ಕಂಪ್ಲೀಟ್ ವಿಷಯ ಇದೆ. ನಮ್ಮ ಗೆಸ್ಟ್ ಅನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಟ್ರೇಲರ್ ರಿಲೀಸ್ ಗೋಸ್ಕರ ನಾವು ವೇಟ್ ಮಾಡ್ತಿದ್ದೀವಿ. ವಿ ಆರ್ ಈಗರ್ಲಿ ವೇಟಿಂಗ್ ಫಾರ್ ದಟ್ ಟ್ರೇಲರ್ ರಿಲೀಸ್. ನಾವು ನಾರ್ಮಲ್ ಆಗಿ 100 ಲೈಕ್ಸ್ ಅಂತಿದ್ವಿ, ನೀವು 500 ಲೈಕ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಏನಂದ್ರೆ ಲೈಕ್ ಧನ್ಯವಾದಗಳು. ಸೊ ಲೈಕ್ ತುಂಬಾ ಧನ್ಯವಾದಗಳು. ಹೌದು. ಅದೇನಂದ್ರೆ ಲೈಕ್ ನಿಮ್ಗಿಂದಾನೇ ನಮ್ಮ ಚಾನಲ್ ರೀಚ್ ಹೋಗ್ತಾ ಇದೆ. ಹಂಗೆ ನೋಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ, ಹಂಗೆ ಲೈಕ್ ಮಾಡ್ರಿ. ಲೈಕ್ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತೆ ಮುಂದಿನ ಅಖಂಡ ಅಪ್ಡೇಟ್ ಅನ್ನು ಟ್ರೈಲರ್ ಮುಖಾಂತರ ಮೋಸ್ಟ್ಲಿ ಇಲ್ಲ ಇನ್ನೊಂದ್ ಸಾಂಗ್ ಬಿಡ್ತಾರೋ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಅದೇ ಅನ್ಕೊಂತಿದೀವಿ. ಇನ್ನೊಂದ್ ಸಾಂಗ್ ಬಿಟ್ರೆ ಅದಕ್ಕೂ ರಿಯಾಕ್ಟ್ ಮಾಡ್ತೀವಿ. ಆದ್ರೆ ನಮ್ಗೆ ಗೆಸ್ಟ್ ಮಾತ್ರ ಟ್ರೈಲರಿಂಗ್ ಮಾತ್ರನೇ ಹೌದು ಬರ್ಬೇಕಂತ ನಾವು ನಿರ್ಧಾರ ಮಾಡಿದ್ವಿ. ಸೊ ಸದ್ಯಕ್ಕಿಷ್ಟೇ. ಥ್ಯಾಂಕ್ ಯು ಅಂಡ್ ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ಟನ್.